ಮಗಳೇ ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತು ನಾನು ಒಂದು ಹೊಸ ಟ್ರಿಕ್ನೊಂದಿಗೆ ಬಂದಿದ್ದೇನೆ. ಕಳೆದ ರೀಲ್ನಲ್ಲಿ ನಾನು ಈ ತರ ಪ್ರಶ್ನೆ ಇದ್ದು ಅದರ ಮಧ್ಯೆ ಪ್ಲಸ್ ಚಿಹ್ನೆ ಇದ್ದಾಗ ಹೇಗೆ ಸಾಲ್ವ್ ಮಾಡುದು ಅಂತ ಹೇಳಿ ನೋಡಿದ್ದೇವೆ. ಇವತ್ತು ಮೈನಸ್ ಚಿಹ್ನೆ ಇದ್ದಾಗ ಹೇಗೆ ಸಾಲ್ವ್ ಮಾಡುದು ಅನ್ನೋದನ್ನ ನೋಡುವ. ಸೊ ಮೊದಲ ಪ್ರಶ್ನೆ ಇದರ ಬೆಲೆ ಕಂಡು ಹಿಡಿಯಿರಿ ಅಥವಾ ಇದರ ಮೌಲ್ಯ ಕಂಡು ಹಿಡಿಯಿರಿ ಅಂತ ಹೇಳಿ ಬರ್ತದೆ. ವರ್ಗಮೂಲ 12 ಮೈನಸ್ ವರ್ಗಮೂಲ 12 ಮೈನಸ್ ವರ್ಗಮೂಲ 12 ಮೈನಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ಮೊದಲಿಗೆ ನಾವು ನೋಡ್ಬೇಕಾದದ್ದು 12 ಈ ಸಂಖ್ಯೆಯ ಕ್ರಮಾನುಗತ ಅಪವರ್ತನ ಎಷ್ಟು ಅಂತ ಹೇಳಿ. ಕ್ರಮಾನುಗತ ಅಪವರ್ತನ ಅಂತ ಹೇಳಿದ್ರೆ ಕಾನ್ಸಿಕ್ಯೂಟಿವ್ ಫ್ಯಾಕ್ಟರ್, ಹತ್ರ ಇರುವ ಸಂಖ್ಯೆ ಅದರ ಅಪವರ್ತನ ಆಗ್ಬೇಕು ಎಷ್ಟು ಅಂತ ಹೇಳಿ ನೋಡ್ಬೇಕು. 12 3 4 ಅಂತ ಹೇಳ್ಬಹುದಲ್ವಾ. 3 ಮತ್ತು 4ರಲ್ಲಿ ಸಣ್ಣ ಅಪವರ್ತನ ಏನಿದೆ ಅದು ಈ ಪ್ರಶ್ನೆಯ ಉತ್ತರ ಆಗ್ತದೆ. ಈಗ ಎರಡನೇ ಪ್ರಶ್ನೆ ನೋಡಿ. ವರ್ಗಮೂಲ 72 ಮೈನಸ್ ವರ್ಗಮೂಲ 72 ಮೈನಸ್ ವರ್ಗಮೂಲ 72. ಈಗ 72ರ ಕ್ರಮಾನುಗತ ಅಪವರ್ತನ ಯಾವುದೆಲ್ಲ ಅಂತ ಹೇಳಿದ್ರೆ 8 ಮತ್ತು 9, 8 9. ಈಗ ಇದರಲ್ಲಿ ಸಣ್ಣ ಅಪವರ್ತನ ಯಾವುದು? 8. ಹಾಗಾದ್ರೆ ಇದರ ಉತ್ತರ 8 ಆಗ್ತದೆ. ಹಾಗಾದ್ರೆ ಇಲ್ಲಿದೆ ನಿಮ್ಗೊಂದು ಹೋಮ್ವರ್ಕ್. ಈ ಸಂಖ್ಯೆಯ ಅಥವಾ ಈ ಪ್ರಶ್ನೆಗೆ ಉತ್ತರ ಎಷ್ಟು ಅಂತ ಹೇಳಿ ನೀವೇನ್ ಮಾಡ್ಬೇಕು? ಕಮೆಂಟ್ ನಲ್ಲಿ ತಿಳಿಸ್ಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವೇನ್ ಮಾಡ್ಬೇಕಂತ ಗೊತ್ತಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೆ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಪೂರ್ಣ ವಿರಾಮವನ್ನ ಇಡ್ತಾ ಇದ್ದೇವೆ. ಧನ್ಯವಾದಗಳು.